ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಂದು ಕಡೆ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. 8ನೇ ದಿನಕ್ಕೆ ಬೆಳಗಾವಿ ಅಧಿವೇಶನ ಕಾಲಿಟ್ಟಿದೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಅಂತ್ಯ ಆಗಿರೋದು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆಗೆ ಉತ್ತರ ಕೊಡ್ತಾರೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಬೆಳಗಾವಿ ಅಧಿವೇಶನ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಅಂತ್ಯ ಆಗಿರೋದು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಚರ್ಚೆಗಳಿಗೆ ಉತ್ತರ ಕೊಡ್ತಾರೆ. ಒಟ್ಟು 5 ದಿನಗಳ ಕಾಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. 5 ದಿನ ಅಂದರೆ ಕಳೆದ ಸೋಮವಾರದಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ಶುರುವಾಗಿತ್ತು. ಚಳಿಗಾಲದ ಅಧಿವೇಶನ. ಬಹುತೇಕ ಸದಸ್ಯರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ ಚರ್ಚೆಯಲ್ಲಿ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಇವತ್ತು ಕೂಡ ಕೆಲವೊಂದಿಷ್ಟು ಗದ್ದಲ ಆಗೋ ಸಾಧ್ಯತೆ ಇದೆ. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ಬೋದು ಎನ್ನುವಂಥ ನಿರೀಕ್ಷೆ ಇದೆ. ಅಂದರೆ ಇರುವ ಆದಾಯದ ಭಾಗವಾಗಿಯೇ ಇತಿಮಿತಿಯಲ್ಲೇ ಒಂದು 3,000 ಕೋಟಿನೋ 4,000 ಕೋಟಿ ಹಣವನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಘೋಷಣೆ ಮಾಡಬಹುದು ಎನ್ನುವಂತಹ ನಿರೀಕ್ಷೆ ಸಹಜವಾಗಿ ಇವತ್ತಿದೆ. ಸಿದ್ದರಾಮಯ್ಯನವರು ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಅದು ಮೂಲಭೂತ ಸೌಕರ್ಯದ ಕೊರತೆ ಆಗಿರ್ಬೋದು, ಇದರ ಜೊತೆಗೆ ಬೀದರ್ ಆಗಿರ್ಬೋದು, ಕಲಬುರಗಿ, ವಿಜಯಪುರ, ಬಾಗಲಕೋಟೆಯ ಕೆಲ ಪ್ರದೇಶಗಳಾಗಿರ್ಬೋದು, ಹಾವೇರಿ, ಗದಗ, ಬೆಳಗಾವಿಯ ಕೆಲ ಪ್ರದೇಶಗಳು, ಈ ಎಲ್ಲ ಭಾಗಗಳು ಪ್ರತಿ ಬಾರಿಯೂ ಕೂಡ ಪ್ರವಾಹ ಆದಾಗ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ಪ್ರವಾಹ ಪರಿಹಾರ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅನ್ನುವಂಥ ಮಾತುಗಳು ಕೂಡ ಬಿಜೆಪಿಯ ಕೆಲ ಶಾಸಕರಿಂದ ಬಂದಿತ್ತು. ಇವತ್ತು ಸಿದ್ದರಾಮಯ್ಯನವರ ಉತ್ತರ.